ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಮಾತನಾಡಿರುವ ಸ್ಯಾಂಡಲ್ವುಡ್ ಮೋಸ್ಟ್ ಅವೈಟೆಡ್ ಸಿನಿಮಾ ದರ್ಶನ್ ಅವರ ದೇವಿಲ್ ಬಗ್ಗೆ ಕೂಡ ನೋಡೋಣ. ಹೆಸರೇ ಹೇಳ್ತಿರೋ ಹಾಗೆ ಇಲ್ಲಿ ಹೀರೋ ಅಷ್ಟೇ ಅಲ್ಲ, ಆತನ ಆ್ಯಟಿಟ್ಯೂಡ್ ಕೂಡ ದೇವಿಲ್ ಥರನೇ ಇದೆ. ವಿಲನ್ ಪ್ರಕಾಶ್ ಮತ್ತು ದರ್ಶನ್ ಕಾಂಬಿನೇಷನ್ ಈ ಸಿನಿಮಾ ಕೂಡ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹೇಳೋದಾದರೆ ಇದೊಂದು ಪಕ್ಕ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಇಲ್ಲಿ ದರ್ಶನ್ ಅವರು ಕೂಡ ಕೇವಲ ಒಬ್ಬ ಹೀರೋ ಆಗಿ ಅಷ್ಟೇ ಅಲ್ಲ, ಒಬ್ಬ ವಿಭಿನ್ನ ಶೇಡ್ ಇರುವ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ. ದೇವಿಲ್ ಅಂದರೆ ಇಲ್ಲಿ ಕೆಟ್ಟವನಲ್ಲ, ಅನ್ಯಾಯವರಿಗೆ ಇವನು ಯಮಸ್ವರೂಪಿ ಅತಿಯನ್ನು ತಲುಪುವುದಕ್ಕೆ ಈ ದೇವಿಲ್ ಯಾವ ಹಂತಕ್ಕೆ ಕೂಡ ಹೋಗೋದು ಅನ್ನೋದು ಈ ಸಿನಿಮಾದ ಹೈಲೈಟ್. ಪ್ರಕಾಶ್ ಅವರು ದರ್ಶನ್ ಅವರನ್ನು ಹಿಂದೆಂದು ಕಾಣುವಷ್ಟು ಸ್ಟೈಲಿಶ್ ಆಗಿ ತೋರಿಸಿದಾರಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಅದ್ಭುತವಾದ ಕ್ಯಾರೆಕ್ಟರ್ ಕೂಡ ದರ್ಶನ್ ಅವ್ರದ್ದು ಕೂಡ ನೋಡಲಿಕ್ಕೆ ಸಿಗುತ್ತೆ. ಸಿನಿಮಾದ ಪ್ಲಸ್ ಪಾಯಿಂಟ್ ಬಗ್ಗೆ ಕೂಡ ಮಾತನಾಡೋದಾದರೆ ಏನಿರುತ್ತೆ ಈ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಅಂತ ನೋಡೋದಾದರೆ ಡಿ ಬಾಸ್ ಅವರ ಆ್ಯಟಿಟ್ಯೂಡ್ ಅಂತ ಹೇಳ್ಬೋದು. ದರ್ಶನ್ ಅವರ ಮ್ಯಾನರ್ ಮೇಕಿಂಗ್ ಬಗ್ಗೆ ಕೂಡ ನೋಡೋದಾದರೆ ಸಿನಿಮಾ ಕಲರ್ ಗ್ರೇಡಿಂಗ್ ಮತ್ತು ವಿಜುವಲ್ ತುಂಬ ರಿಚ್ ಆಗಿದೆ ಅಂತ ಹೇಳ್ಬೋದು. ಪ್ರತಿಯೊಂದು ಪ್ರೇಮ್ ಕೂಡ ಇಂಟ್ರೆಸ್ಟಿಂಗ್ ಲೆವೆಲ್ನಲ್ಲಿ ಇದೆ ಅಂತ ಹೇಳ್ಬೋದು. ಅದ್ಭುತವಾದ ಇಲ್ಲಿ ಸ್ಕ್ರೀನ್ ಪ್ಲೇ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು BGM ಬಗ್ಗೆ ಕೂಡ ನೋಡೋದಾದರೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಿನಿಮಾದ ತೂಕವನ್ನು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಆ್ಯಕ್ಷನ್ ಸಿನಿಮಾಗಳಲ್ಲಿ ಕೂಡ ಮ್ಯೂಸಿಕ್ ಕೂಡ ಕಿಕ್ ಅನ್ನು ಕೊಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಮ್ಯೂಸಿಕ್ ಅಂತೂ ಸಾಕಾಗಿದೆ, ಎಲ್ಲರಿಗೂ ಕೂಡ ಇಷ್ಟ ಆಗಿದೆ, ಯಾಕಂದರೆ ಸಾಂಗ್ ಕೂಡ ಅದ್ಭುತವಾಗಿ ವೈರಲ್ ಆಗಿತ್ತು. ಅದೇ ರೀತಿ BGM ಕೂಡ ಅದ್ಭುತವಾಗಿದೆ. ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಕೂಡ ನೋಡಿದರೆ ಫೈಟ್ ಸ್ಟ್ರಾ ಮತ್ತು ರಿಯಲಿಸ್ಟಿಕ್ ಆಗಿ ಕೂಡ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಸಿನಿಮಾದ ಸಿನಿಮಾ ಕೂಡ ಇಲ್ಲಿ ಕೂಡ ಲ್ಯಾಗ್ ಆಗಿ ಕಾಣಿಸ್ತಿಲ್ಲ ಅಂತ ಹೇಳ್ಬೋದು. ಸ್ಕ್ರೀನ್ ಪ್ಲೇ ಅಂತೂ ತುಂಬ ಫಾಸ್ಟ್ ಆಗಿದೆ. ಮಾಸ್ ಪ್ರೇಕ್ಷಕರಿಗೆ ಬೇಕಾದ ಎಲ್ಲ ಎಂಟರ್ಟೈನ್ಮೆಂಟ್ ಕೂಡ ಇಲ್ಲಿದೆ. ನೀವು ದರ್ಶನ್ ಅವರ ಅಭಿಮಾನಿಗಳೇ ಆಗಿದ್ದರೆ ಈ ಸಿನಿಮಾ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಮತ್ತು ಈ ಸಿನಿಮಾ ಸಿಗಲ್ಲ, ಇದು ಸಹ ಪ್ರೇಮಿಗಳಿಗೆ ಇದೊಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ನಿಮಗೆ ಈ ಸಿನಿಮಾ ದರ್ಶನ್ ಅವರ ಯಾವ ಲುಕ್ ತುಂಬ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದ್ರ ಜೊತೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಲು ಮರೆಯದಿರಿ.